ಹರಿ ಓಂ 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 ಹರಿ ಓಂ. ನಿಲ್ಲಪ್ಪ ನಿಲ್ಲು. ಏನಪ್ಪ ವ್ಯಾಸರಾಯರ ಪರಮ ಭಕ್ತ ಅಲ್ವೇ ನೀನು? ಹೌದು ಸ್ವಾಮಿ. ಸರಿ ಸರಿ. ಪ್ರತಿನಿತ್ಯ ಅವ್ರ ಬೃಂದಾವನಕ್ಕೆ ಪೂಜೆ ಪುನಸ್ಕಾರ ಮಾಡ್ತೀಯ ಅಲ್ವೇ? ಪೂಜೆ ಆದ ನಂತರವೇ ತಾನೇ ನಿನ್ನ ಪ್ರಸಾದ? ಹೌದು ಸ್ವಾಮಿ, ಅವರು ನಮ್ಮ ಗುರುಗಳು, ನಮ್ಮ ಆರಾಧ್ಯ ದೈವ, ನಮ್ಮ ಪಾಲಿನ ದೇವರು. ಮೊದಲು ಅವರ ಪೂಜೆ, ನಂತರವೇ ನನ್ನ ಪ್ರಸಾದ. ಓಹೋ, ನಿನ್ನ ಪಾಲಿನ ದೇವರು. ಆ ದೇವರಿಗೆ ನೀನು ನೇಮ ನಿಷ್ಠೆ ಭಕ್ತಿಯಿಂದ ನಿತ್ಯ ಪೂಜೆ ಮಾಡ್ತೀಯ ಅಲ್ವೇ? ಅಲ್ಲ, ನಿನ್ನ ಭಕ್ತಿಗೆ ಮೆಚ್ಚಿ ಯಾವತ್ತಾದರೂ ದರ್ಶನ ಕೊಟ್ಟಿದ್ದಾರೆಯೋ? ಇಲ್ಲ ನಿನಗೇನಾದರೂ ಒಳ್ಳೇದು ಮಾಡಿದಾರ? ಮಾಡಬೇಕಾಗಿರೋ ಕೆಲಸ ಕಾರ್ಯನೆಲ್ಲ ಬಿಟ್ಟು ಈ ಥರ ಹುಚ್ಚನ ಹಾಗೆ ಪೂಜೆ ಅಂತೆ ಪುನಸ್ಕಾರವಂತೆ. ಅಲ್ಲ, ಬೃಂದಾವನದೊಳಗಿರೋರು ಎದ್ದು ಬಂದು ನಿನ್ನ ಕಷ್ಟ ಕೇಳಿ ವರ ಕೊಡ್ತಾರೇನು? ನಿನಗೆಲ್ಲೋ ಬರೀ ಭ್ರಾಂತು. ನೀನು ಮಾಡ್ತಿರೋದು ಪೂಜೆ ಅಲ್ಲ, ಕಾಲಹರಣ. ನನ್ನ ಮಾತು ಕೇಳು, ಸುಮ್ಮನೆ ಮನೆಗೆ ಹೋಗಿ ನಿನ್ನ ಸಂಸಾರ ನೋಡ್ಕೊ. ನಿನಗೆ ಬುದ್ಧಿ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನೋಡಿ, ನನ್ನ ಬುದ್ಧಿ ಬಗ್ಗೆ ನನಗೆ ಅರಿವಿದೆ, ಅದನ್ನು ನಿಮ್ಮಿಂದ ತಿಳ್ಕೊಬೇಕಾದ್ದಿಲ್ಲ. ಹೋಗು ಹುಚ್ಚ ಹುಚ್ಚ ನೀನು. ವ್ಯಾಸರಾಯ ಗುರುಗಳೇ, ನನ್ನ ಮಗಳಿಗೆ ನಾನು ಏನೆಂದು ಉತ್ತರ ಕೊಡಲಿ? ಯಾವ ಔಷಧವೂ ಅವಳ ಕಾಯಿಲೆನ ವಾಸಿ ಮಾಡ್ತಾ ಇಲ್ಲ. ಅವಳ ಕಷ್ಟ ನನ್ನಿಂದ ನೋಡಲಾಗುತ್ತಿಲ್ಲ. ಅವಳು ಉಸಿರಾಡೋಕ್ಕಾಗದೆ ಒತ್ತಾಡ್ತಾ ಇರೋದು ನೋಡಿದ್ರೆ ನನ್ನ ಕರಳು ಕಿತ್ತು ಬರುತ್ತೆ. ಹೇಳಿ ಗುರುಗಳೇ, ನಾನೇನು ಪಾಪ ಮಾಡಿದ್ದೆ ಅಂತ ನನಗೆ ಶಿಕ್ಷೆ? ದಯಮಾಡಿ ನನ್ನ ಮಗಳನ್ನು ಕಾಪಾಡಿ ಕಾಪಾಡಿ.